ಕವಿತೆ ರಾಗಬೇರೆ ಮುಂದೇನು ಕಾಣಲಾರೆ ಸಾವಿತ್ರಿ ಸಾವಿತ್ರಿ ಎಲ್ಲ ಘಾತವಾಯಿತು ಸಾವಿತ್ರಿ, ಘಾತವಾಯಿತು. ಏನಾಯ್ತು ಸ್ವಾಮಿ? ಏನಾಯ್ತು ಅಂತ ಬಿಡಿಸಿ ಹೇಳಿ ತಾನೇ ನನಗೆ ಗೊತ್ತಾಗ್ತದೆ. ನಮಗೆ ಉಣ್ಣಲಿಕ್ಕೆ ಆಧಾರವಾದ ಕಬ್ಬಿನ ಬೆಳೆಗೆ ಆ ಸೊಕ್ಕಿನ ಶ್ರೀಕಾಂತಗೌಡ ಬೆಂಕಿ ಹಚ್ಚಿಬಿಟ್ಟ ಕಣೆ, ಬೆಂಕಿ ನಮ್ಮ ಕಬ್ಬಿನ ಪಡಕ್ಕೆ ಬೆಂಕಿ ಹಚ್ಚಿದ್ರ? ನಿಜ ಕಣೆ. ಮೈದ ಬಂದು ಕೇಳಿದ್ರೆ ಅವನಿಗೆ ಏನಂತ ಉತ್ತರಿಸ್ತೀರಾ? ಏನಂತ ಹೇಳ್ತೀರಾ? ತಮ್ಮ ಬಂದು ಕೇಳಿದ್ರೆ ಏನೋ ಉತ್ತರ ಕೊಡಲಿ? ಇಡೀ ಊರಿನ ತುಂಬ ಸಾಲ ಮಾಡಿದ್ದೇನೆ, ಸಾಲಗಾರರು ಬಂದು ಕೇಳಿದ್ರೆ ಏನು ಉತ್ತರ ಕೊಡಲಿ? ಉಣ್ಣಲಿಕ್ಕೆ ಆಧಾರವಾದಂತ ಕಪ್ಪೆ ಸುಟ್ಟು ಹೋದ ಮೇಲೆ ನಾವು ಇದ್ದರಷ್ಟು ಸೈತನ ಬಾಳು ಕಣ್ಣೀರಿನ ಗೋಳು. ಸಾವಿತ್ರಿ, ಸಾವಿತ್ರಿ, ನಿನಗೆ ಮಾಂಗಲ್ಯ ಮಾಡಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಊರಿನವರು ಸಾಲ ತೀರಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಬೇಡ ಕಡೆ, ಈ ಊರಲ್ಲಿದ್ರೆ ಎಲ್ಲಿ ಸಾಲಗಾರರ ಕೋಪಕ್ಕೆ ತುತ್ತಾಗಿ ಸತ್ತು ಹೋಗೋದಕ್ಕಿಂತ ನಡೆ ಈ ಊರು ಬಿಟ್ಟೆ ಹೋಗೋದು ಚಲೋ. ತಮ್ಮ ಈಗ ಬಂದೇನಪ್ಪ? ಈ ತುಂಬಿದ ಮನೆಯಲ್ಲಿ ಅಳ್ತಾ ಇದ್ದೀರಲ್ಲ? ಇಲ್ಲ, ಕಣ್ಣಲ್ಲಿ ಧೂಳು ಬಿದ್ದಿತ್ತು, ನಿಮ್ಮ ಅತ್ತಿಗೆ ತೆಗಿತಾ ಇದ್ದಿಲ್ಲ ಅಷ್ಟೇ. ಸರಿ, ನಿನ್ನ ಕಣ್ಣಲ್ಲಿ ಧೂಳು ಬಿತ್ತು, ಓಕೆ. ಅತ್ತಿಗೆ ಯಾಕೆ ಅಳ್ತಾ ಇದ್ದಾಳೆ? ನನ್ನ ಮೇಲೆ ಅಷ್ಟು ಪ್ರಾಣನೇ ಇಟ್ಟಿದ್ದಾಳಪ್ಪ. ನನ್ನ ಕಣ್ಣಲ್ಲಿ ನೀರು ಬರೋಣ, ಅವಳಿಗೂ ನೀರು ಬರ್ತಿತ್ತು. ಹೌದಾ? ಹಾ, ಸರಿ. ಅಣ್ಣ, ನಮ್ಮ ಕಬ್ಬು ಕಟಾವಿಗೆ ಬಂದಿದೆ ಅಂತ ಹೇಳ್ತಾ ಇದ್ರೆ ಅದು ಹೋಗ್ಲಿ ಬಿಡಪ್ಪ. ನೀನು ವಕೀಲಾಗಿ ಬಂದಿಯಲ್ಲ? ಹಾ, ನಾನು ವಕೀಲಾಗಿ ಬಂದಾಯ್ತಣ್ಣ. ನಾನು ಕೇಳ್ತಾ ಇದ್ದೀನಿ ನಮ್ಮ ಕಬ್ಬು ಕಟಾವಿಗೆ ಬಂದಿದೆಯಲ್ಲ ಅಂತ. ಹಾ ಹಾ, ಬಂದಿದೆ ಬಂದಿದೆ. ಕಡಿದ್ರ? ಕಡಿಬೇಕಂದಿದ್ವಿ, ಗ್ಯಾಗೆ ಸಿಗ್ತಾ ಇಲ್ಲ. ಯಾಕೆ? ಅವಳು ನೋಡಿದ್ರೆ ಏನೋ ಬಚ್ಚಿಡೋ ತರ ಕಾಣ್ತಾ ಇದೆ, ನಿನ್ನನ್ನು ನೋಡಿದ್ರೆ ತಡವರಿಸ್ತಾ ಮಾತಾಡ್ತಾ ಇದೆಯಾ? ಹೇಳು, ಏನಾಯ್ತು? ನೀವು ಸತ್ಯ ಹೇಳದಿದ್ರೆ ಸತ್ತು ಸ್ವರ್ಗದಲ್ಲಿರುವ ನನ್ನ ಹೆತ್ತ ತಾಯಿ ಮೇಲಾನೆ. ಅಷ್ಟು ದೂರ ಹೋಗ್ಬೇಡಪ್ಪ. ಈ ವರ್ಷ ಕಬ್ಬು ಚೆನ್ನಾಗಿ ಬೆಳೆದಿತ್ತು, ಕಟಾವಿಗೂ ಬಂದಿತ್ತು. ಆದರೆ ಆದರೆ ಆದ್ರೆ ಏನಾಯ್ತು? ಏನಾಯ್ತು? ಬೆಳೆದು ನಿಂತ ನಮ್ಮ ಕಬ್ಬಿಗೆ ಈ ಊರಿನ ನೀಚ ಶ್ರೀಮಂತ ಶ್ರೀಕಾಂತಗೌಡ ಬೆಂಕಿ ಹಚ್ಚಿದನಪ್ಪ, ಬೆಂಕಿ ಹಚ್ಚಿದ. ಶ್ರೀಕಾಂತ್ ಗೌಡ ತುಂಬಿ ಬೆಳೆದು ನಿಂತ ನನ್ನ ಕಬ್ಬಿನ ಬೆಳೆಗೆ ಬೆಂಕಿ ಹಚ್ಚಿದ ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಈಗಲೇ ಹೋಗಿ ಅವರ ಕಚ ಕಚ. ಇಲ್ಲಪ್ಪ, ಅವರು ಮೊದಲೇ ಈ ಊರಿಗೆ ಶ್ರೀಮಂತರು, ಅಷ್ಟಲ್ಲದೆ ಮೋಸಗಾರರು. ನಾನು ನಿನ್ನನ್ನೇ ನಂಬಿ ಜೀವನ ಮಾಡ್ತಾ ಇದೀವಪ್ಪ. ನಿನಗೇನಾರು ಆದ್ರೆ ತಮ್ಮ ನಮ್ಮ ಕೈಲಿ ತಡ್ಕೊಳಕ್ಕಾಗಲ್ಲಪ್ಪ, ತಡ್ಕೊಳಕ್. ಬೇಡಪ್ಪ, ಅದೇನು ಮಾಡಬೇಡ. ಹೇಗೂ ನೀನು ವಕೀಲಾಗಿ ಬಂದಿದೆಯಲ್ಲ, ಆ ವಿದ್ಯೆ ಬುದ್ಧಿಯನ್ನು ಉಪಯೋಗಿಸಿ ಏನಾದ್ರೂ ಮಾಡೋ ಹಾಗಿದ್ರೆ ಮಾಡು. ಅದನ್ನ ಬಿಟ್ಟು ತೋಳ್ಬಲ ಕೈ ಬಲ ಅಂತ ಹೋಗ್ಬೇಡಪ್ಪ, ಹೋಗ್ಬೇಡ. ನಿಜ, ಒಂದ್ ವೇಳೆ
ಆ ಸಾಹುಕಾರನಿಗೆ ಏನಾದ್ರೂ ಅನಾಹುತ ಮಾಡಿ ನಾನು ಜೈಲಿಗೆ ಸೇರ್ಬಿಟ್ರೆ ನಮಗೆ ಯಾರಪ್ಪ ನಿಮಗಿಬ್ಬರಿಗೂ ಯಾರು ಗತಿ ಇಲ್ಲ, ನೀವು ಬೀದಿ ಪಾಲಾಗ್ತೀರಾ. ಅದಕ್ಕೆ ನೀನೇ ಹೇಳಿದ ಪ್ರಕಾರ ನಾನು ವಕೀಲನಾಗಿ ಏನಾದ್ರೂ ಬುದ್ಧಿ ಉಪಯೋಗ ಮಾಡ್ತೀನಿ. ಅಷ್ಟು ಮಾಡಪ್ಪ. ಹಾಗಾದ್ರೆ ಸುಟ್ಟು ಹೋದ ನಮ್ಮ ಕಬ್ಬಿಗೆ ಸರ್ಕಾರದಿಂದ ಪರಿಹಾರ ತರ್ತೀನಿ. ಹೌದಣ್ಣ. ಅಕಾಲಿಕವಾಗಿ ಆಕಸ್ಮಿಕವಾಗಿ ರೈತರ ಬೆಳೆ ಹಾನಿಯಾದ್ರೆ ಮುಖ್ಯಮಂತ್ರಿಗಳಿಂದ ಪರಿಹಾರ ನಿಧಿ ಅಂತ ಬರುತ್ತೆ. ಏನಪ್ಪ ನೀ ಕಲ್ತಾವ, ನಮ್ಗೇನು ಗೊತ್ತಾಗ್ಬೇಕು. ಆ ಪರಿಹಾರ ನಿಧಿಯನ್ನ ತಕ್ಕೋಬೇಕಾದ್ರೆ ನಾವು ಒಂದು ಅರ್ಜಿಯನ್ನ ಲಾಯರ್ ಆಗಿ ನಾನು ಬರ್ದೇ ಇಟ್ಟಿರ್ತೀನಿ. ಯಾಕಂದ್ರೆ ಇಂಥ ಕೇಸ್ಗಳು ನನ್ನ ಹತ್ರ ಸಾವಿರಾರು ಬರ್ತಾವಣ್ಣ. ಹೀಗಾಗಿ ಆ ಫಾರ್ಮೇಟ್ ಅನ್ನ ನಾನು ರೆಡಿನೇ ಮಾಡಿರ್ತೀನಿ. ಬೇಕಾದ್ರೆ ಒಂದ್ಸಲ ಓದ್ ಹೇಳ್ತೀನಿ, ಇಬ್ರು ಆಮೇಲೆ ಸಹಿ ಮಾಡ್ರಿ. ಅಲ್ಲ ನನ್ನ ತಮ್ಮ ಅಂದ್ರು ನೀನ, ಮಗ ಅಂದ್ರು ನೀನ, ಅಲ್ಲ ಓದೋದು ಏನೋ ಅವಶ್ಯಕತೆ, ನೀ ಎಲ್ಲಿ ಹೇಳ್ದೆ ಅಲ್ಲಿ ಸಹಿ ಮಾಡ್ತೀವ. ನೋಡೋಣ, ಯಾವುದೇ ಒಂದು ಕಾಗದಕ್ಕೆ ಸಹಿ ಮಾಡಬೇಕಾದ್ರೆ ಓದಿ ವಿಚಾರ ಮಾಡಿ ಅದು ಸರಿ ಇದ್ರೆ ಸಹಿ ಮಾಡಬೇಕು, ಇಲ್ಲ ಅಂದ್ರೆ ಮೋಸ ಹೋಗ್ತೀರಾ. ಒಂದ್ಸರಿ ಓದಿ ಹೇಳ್ತೀನಿ, ಇಬ್ರು ಕೇಳಿಸ್ಕೊಳ್ಳಿ. ಆಯ್ತಪ್ಪ, ನಿನ್ನಿಷ್ಟ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಧರ್ಮಾಪುರದ ಧರ್ಮರಾಜನಾದ ನಾನು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುವುದೇನೆಂದರೆ, ಅಕಾಲಿಕವಾಗಿ ಆಕಸ್ಮಿಕವಾಗಿ ತುಂಬಿ ನಿಂತ ನನ್ನ ಕಬ್ಬಿನ ಬೆಳೆಗೆ ಬೆಂಕಿ ಬಿದ್ದು ಸುಟ್ಟು ಭಸ್ಮವಾಗಿದೆ. ಆದ ಕಾರಣ ದಯಾಳುಗಳಾದ ತಾವು ಸುಟ್ಟು ಹೋದ ನನ್ನ ಕಬ್ಬಿಗೆ ಪರಿಹಾರ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಬೇಕು. ಇಂತಿ ನಿಮ್ಮ ಧರ್ಮಾಪುರದ ಧರ್ಮರಾಜ್. ಸರಿ ಇದೆ ಅಣ್ಣ? ಹಾಗಾದ್ರೆ ಸರಿ, ಇಬ್ರು ಇಲ್ಲೊಂದು ಸಹಿ ಮಾಡ್ತೀರಾ? ನಾನು ಸಾಲಿ ಕಲ್ತಿಲ್ಲಪ್ಪ. ಸರಿ ಅಣ್ಣ, ಹೆಬ್ಬಟ್ಟಿನಿಂದ ಮಾಡಿ. ಆಯ್ತಪ್ಪ, ಮಾಡ್ತೀನಿ. ನೀನೇನ್ ಚಿಂತೆ ಮಾಡಕ್ ಹೋಗ್ಬೇಡ, ನನ್ನ ತಮ್ಮ ಪರಿಹಾರದನ ತಂದು ಕೊಡ್ತಾನ. ಎಲ್ಲಾರು ಸಾಲ ಮುಟ್ಟಿಸ್ಬಿಡೋಣ. ಹೌದ್ರಿ, ಇಷ್ಟೊಂದು ಕಲಿಸಿದಕ್ಕೂ ನಮ್ಮ ಜೀವನ ಸಾರ್ಥಕವಾಯ್ತ್ರಿ. ನಮ್ಮ ಮೈದ್ನ ಇಷ್ಟೊಂದು ಒಳ್ಳೆಯವದನಂತ ನಾನು ತಿಳಿದುಕೊಂಡಿರ್ಲಿಲ್ಲ. ಅದಕ್ಕೆ ಕಣೆ, ನನ್ನ ತಮ್ಮ ಅವನು, ನನ್ನ ತಮ್ಮ. ಏನಾಯ್ತು? ನಮ್ ಕಬ್ಬು ಸುಟ್ಟೋಯ್ತು. ಏನು ಈ ತರ ಚಟ ಮಾಡ್ತಾ ಇದ್ವಿಯಲ್ಲ, ನಾಚಿಕೆ ಆಗುದಿಲ್ಲ? ನಾನು ಚಟ ಮಾಡೋದಕ್ಕೆ ನಿನ್ನಂತವಳು ಪರ್ಮಿಷನ್ ಪಡಿಬೇಕಾ? ಅದು ನನ್ನ ಸ್ವಾತಂತ್ರ್ಯ. ನನಗೆ ಗೊತ್ತು, ನಮ್ಮ ತೋಟದಲ್ಲಿ ತೊಬ್ಬಿನಿಂದ ಕಬ್ಬಿನ ಬೆಳೆಯನ್ನು ಕಳೆದು ಫ್ಯಾಕ್ಟರಿ ಕಳಿಸಿದ್ಯಾ, ಅದನ್ನ ಬಿಲ್ ತಂದಿದ್ಯಾ? ಆ ಬಿಲ್ಲಿನಿಂದ ಬಂದ ಹಣವನ್ನ ಈ ಮಿಟಕಲಾಡಿ ಕೊಳ್ಳಾಗ ಪದಕ ಮಾಡಿಸಿ. ಯಾಕೋ ಯಾಕೋ ಇನ್ನು ನನ್ನ ಮೇಲೆ ಸಂಶಯ? ನನ್ನ ಅಂತ ಹೇಳ್ಕೊಳ್ಳೋದಕ್ಕೆ ಆಗುತ್ತೆ ನನಗೆ. ನನ್ನ ಮಗ ಅಂದ್ರು ನೀನೇ, ಮೈದಂದ್ರು ನೀನೇ ಅಂತ ತಿಳಿದುಕೊಂಡವರು ನಾವು ನಿನಗೆ ಅನ್ಯಾಯ ಮಾಡ್ತೀವೇನು? ನೋಡು ಡ್ರಾಮಾನ ಮಳ್ಳಿ ಮಳ್ಳಿ ಮಂಚ ಕಾಲೆಷ್ಟು ಅಂದ್ರೆ 3+1 ಅಂದ್ರಂತೆ. ನಿಮ್ಮ ಕಸಡ ಬುದ್ಧಿ ಗೊತ್ತಿಲ್ಲ ನನಗೆ. ಮುದಿ ವಯಸ್ಸಿನಲ್ಲಿ ಮೆರೆದಾಡು
ಇದೇ ಕ್ಷಣ ಸಾಕು, ಬದುಕಿದ್ದಕ್ಕೂ ಸಾರ್ಥಕ ಆಯ್ತಪ್ಪ, ಸಾರ್ಥಕ ಆಯ್ತು. ನಿನ್ನನ್ನೇ ಮಗನೆಂದು ನಂಬಿ ನಿನ್ನ ಶಿಕ್ಷಣ ಕಲಿಸಿದ್ದಕ್ಕೆ ಈ ನಿನ್ನ ಅತ್ತಿಗೆ ಜನ್ಮ ಸಾರ್ಥಕ ಆಯ್ತಪ್ಪ, ಸಾರ್ಥಕ ಆಯ್ತು. ಏನಂತೆ? ಎತ್ತ ತಾಯಿ ಕಾಣದ ಪಾಪಿ, ತುತ್ತಿಟ್ಟು ಬೆಳೆಸಿದ್ರೆ ನಿನ್ನ ಅತ್ತಿಗೆಗೆ ಮಿಟ್ಟಕಲಾಡಿ ಅಂತೇನೋ? ಯಾರು ಸಾಯಿಬರ ಸೇವೆ ಅಂತ ಮಾಡಿದಂತಾಯ್ತು. ಯಾಕೋ ಈ ಹಾಳಾದ ಹೊಟ್ಟೆ ಚುರುಗುಡ್ತಾ ಇದೆ ಕಣೆ. ಸಾಹೇಬರು ಅಂತೂ ತನ್ನ ಏನಾದ್ರು ಕೊಡ್ತಾರೆ ಕೇಳೋಣ. ಓಹೋ ಪಾಪ, ಹಸಿವು ಅಂತ ಬಂದ್ರೆ ಉಪವಾಸ ಕಳಿಸ್ಬಾರ್ದು. ಹೌದು, ನಿನ್ನ ಗಂಡನಿಗೆ ಹಸಿವಂತೆ ಒಳಗಡೆ ಅನ್ನ ಇದೆ ತಂದು ಬಾಯ. ಸಾವಿತ್ರಿ, ಸಾಹೇಬ್ರು ಊಟ ಕೊಡ್ತಾರಂತೆ, ಹೋಗು ಕಣೆ, ಹೋಗು ತಗೊಂಬರಗು. ಪುಣ್ಯವಂತರಪ್ಪ ನೀವು, ದೊಡ್ಡ ಸಾಹೇಬ್ರ ಪುಣ್ಯವಂತರಪ್ಪ ನೀವು. ಈ ಹಾಳಾದ ಹೊಟ್ಟೆ ಎಷ್ಟು ಹಿಂಸೆ ಕೊಟ್ಟರು, ಎಷ್ಟು ಅವಮಾನಿಸಿದ್ರು ಇದೇ ಮನೆ ಅನ್ನ ತಿನ್ಬೇಕಂತ ಪಡ್ಕೋತಾ ಇದೆ ಅಲ್ಲ. ಅವ್ವಾ, ನೀನೇನು ಸತ್ತು ಸ್ವರ್ಗದಲ್ಲಿ ಇದೀಯಾ ನೋಡಮ್ಮ. ನಿನ್ನ ಮಗ ಧರ್ಮ ಕೊಟ್ಟ ಮಾತ್ರ ಪ್ರಕಾರ ನಿನ್ನ ಮಗನ ಸಾಹೇಬರು ಮಾಡಿದೆ. ನನ್ನ ಪರಿಸ್ಥಿತಿ ನೋಡಮ್ಮ, ನನ್ನ ಪರಿಸ್ಥಿತಿ. ಪಾಪಿ, ತುತ್ತು ಅನ್ನ ತಿನ್ಲಿಕ್ಕೂ ಬಿಡ್ಲಿಲ್ಲ ನೋಡಿನು. ಮಿಸ್ಟರ್ ಧರ್ಮರಾಜ್, ತಿನ್ನು ಕಾಳಿನ ಮ್ಯಾಲ ತಿನ್ನವನ ಹೆಸರು ಬರದಿರಬೇಕು ಅಂತ ಹೇಳ್ತಾರ. ಆ ಅನ್ನದ ಕಾಳಿನ ಮೇಲೆ ನಿನ್ನ ಹೆಸರನ್ನ ಇಲ್ಲ ಅಂದ್ಮೇಲೆ ಆ ಅನ್ನದ ಕಾಳ ನಿನ್ನ ಹೊಟ್ಟಿಗೆ ಹೋಗಂಗಿಲ್ಲ ಮಿಸ್ಟರ್ ಧರ್ಮೋ. ಆಯ್ತಪ್ಪ, ಕಲಿಕೆಯ ಮಾತು ಕಟ್ಟಿಟ್ಟ ಬುದ್ಧಿ ಎಂಬ ನೀತಿ ನರಿಯದೆ ಆ ಲುಚ್ಚ ಸೂರ್ಯ ಹೇಳಿದ ಮಾತಿಗೆ ನೀನು ಕಟ್ಟು ಬಿದ್ದು ತಂದೆ ತಾಯಿ ಅಂತಿರುವ ಅನ್ನ ಅತ್ತಿಗೆ ಮೇಲೆ ನೀನು ಸಂಶಯ ಪಟ್ಕೊಂಡು ಈ ರೀತಿ ಚಿತ್ರ ಹಿಡಿಸಿಕೊಡ್ತಿದ್ಯಲ್ಲ. ಸಾಕಪ್ಪ, ಸಾಕು. ಈ ಮನೆಯೂ ನಿನ್ನದೆ, ಹೊಲವೂ ನಿನ್ನದೆ. ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟು ಬಿಡಪ್ಪ. ನಾವೆಲ್ಲಾದ್ರೂ ಹೋಗಿ ಭಿಕ್ಷೆ ಬೇಡಿ ಬದುಕ್ತೀವಿ. ನಿನಗೆ ಭಿಕ್ಷೆ ಬೇಡುವ ಗಂಡು ಸ್ಥಾನನೂ ಇಲ್ಲ ಅಂತ ನನಗೆ ಗೊತ್ತು. ಆ ಭಿಕ್ಷೆ ಬೇಡುವ ಗಂಡು ಸ್ಥಾನ ನಿನ್ನಲ್ಲಿ ಇದ್ರೆ ನನ್ನ ಮುಂದೆ ಇದೇ ಕ್ಷಣ ಭಿಕ್ಷೆ ಬೇಡು. ನಿನ್ನಲ್ಲಿ ಧರ್ಮ ಅನ್ನೋದಿದ್ರೆ, ನಿನ್ನಲ್ಲಿ ನ್ಯಾಯ ನೀತಿ ಅನ್ನೋದಿದ್ರೆ ಈ ಜನ ನಿನಗೆ ಭಿಕ್ಷೆ ಹಾಕ್ತಾರ ನಾನು ನೋಡ್ತೀನಿ.